ಕೊಟ್ಟದು ಬರ್ಪುನಂಚಿನ ಬರ್ಸಡು ಕೆಲಸ ಮಲ್ಪಿನ ತೀರಂದೆ ಮಾತೆಲ್ಲ ಉಲ ಎಲ್ಲಡೆ ಕುಲ್ಲು ನಂಚಿನ ಪೊರ್ತಿ ಇತ್ತನು ಆನಿ ಮಾತೆಲ್ಲ ಕೂಲಿ ಬೇಲೆ ಮಲ್ತದ ಕೃಷಿ ಮಲ್ತದ ಜೀವನ ಮಲ್ಪನಂಚಿನ ಪೊರ್ತಿ ಇತ್ತನು ಅಂಚೆ ಇಪ್ಪನಾಗ ನಮಕ್ ಅರಿಬಾರದ ಮಾತ್ರ ಇತ್ತನೆ ಬಾಕಿದ ಸಾಮಾನು ಬರ ಕೊಂಡ್ರೆ ನಮ್ಮಟ ದೊಡ್ಡದಾದಂತ ಊರ ಬರ ಇತ್ತನೆ ಆನಿ ಮಸ್ತ್ ಬರ ಇತ್ತನೆ ಅಂಚಿನ ಪೊರ್ತು ಅಂಚೆ ಇಪ್ಪನ ಕಷ್ಟದ ಕಾಲೊಟ್ಟು ಒಂಜೊಂಜು ದಿನ ಒಂಜೊಂಜಿ ರೀತಿಯ ತೆನಸ್ಸು ಮಲ್ತು ತಿನ್ನೊಂತಿಗೆ ಇಂತಾದ ಪೊರ್ತುಗ ದಾದ ಮಲ್ತಾನಮ್ಮ ಐನೆ ಒಂಜೇ ದಿನೊಟ್ಟು ಬತ್ತದ ತಿನುಪುನಂಚಿನ ವ್ಯವಸ್ಥೆಗೂ ತೋಜ ಒಂದುಲ್ಲ ಅಪಗ ನಿಜವಾದ ಐನ ವಿಷಯ ಇಂಚಿನ ಪಂಡ ಒಂಜೊಂಜಿ ದಿನ ಒಂಜೊಂಜಿ ವಸ್ತುಲಿನ ಬೀಪದ್ ನಮ್ಮ ತಿನ್ನೊಂತನೆ ಅಪಗ ಐತ ನೆನಪು ಪುಟ್ಟವನೆ ಪಂಡ ಐನು ಒರಿಪೊಡಂದತ್ತು ಐನ ನೆನಪುನ ನನ್ನತ್ತ ಪೀಳಿಗೆ ಪುಟ್ಟವನಂಚನೆ ಹೊತ್ತೆ ನಮ್ಮ ದುಂಬುಡಿ ಎಂಚೆ ಇತ್ತ ನನ ಇಂಚೆ ಬೋಡು ಪರಂಪರ ನಿಟ್ಟಿಡು ಐದು ಒರಿಪವನಂಚಿನ ನಿಟ್ಟಿನ ಕಾಲೆ ನಮ್ಮ ಆ ದುಂಬುಡು ಮಲ್ತೊಂತಿನ ಅಂಚಿನ ಆ ಕ್ರಮಪುರ ಎಂಚೆ ಇತ್ತಿನ ಪಂಪನೆ ತೆರಿಪವನ ನಿಟ್ಟಿಡು ನಾ ಮಲ್ತೊಂದಲ್ಲ ಅಲ್ಪ ಅಲ್ಪ ಆಟಿದ ಬಗ್ಗೆ ಎಡ್ಡ ರೀತಿಯ ಉಪನ್ಯಾಸಕರೊಂದು ಅವೇ ಲೆಕ್ಕ ಎಂಚಿತ್ತಿನ ಕೆಸರಿದ ಕಂಡ ಅವೇ ಲೆಕ್ಕ ಆಟಿದ ಕೂಟ ಇಜ ಮಾತ ಮಲ್ತದು ಅಲ್ಪ ಮಸ್ತ್ ತಿನಸು ನೆನಕೊಂತದ್ದು ಮಾತಿಲ್ಲ ಪಟ್ಟು ನಂಚಿನ ವ್ಯವಸ್ಥೆ ಅವನುಂಡು ಅಂಚನೆ ಇನಿತಾದ ಪೊರ್ತುಗು ನಮ್ಮ ಕಾಸರಗೋಡದ ಕೆಲವೊಂಜಿ ಖುಷಿ ಮಸ್ತ್ ಜನನ ಸೇರ್ಪಾಯರ ಆಗಿಲ್ಲ ನಮ್ಮ ಸಂಸ್ಥೆದಾಗಲ ಸುತ್ತಮುತ್ತಲದ ಕನ ಮಾತ್ರ ಸೇರಿಸಬಹುದು ಆ ನಿಟ್ಟಿನ ಒಂಜಿ ಕಾರ್ಯಕ್ರಮ ನಾವು ಪಚ್ಚಿದೀವಿ ಒಂದ ಅಂಚನೆ ಇತ್ತದ ಪೊರ್ತುಡು ನಮ್ಮ ಇನಿತ ಈ ಕಾರ್ಯಕ್ರಮ ನಡೆಪೋಣ ಬಂಟ್ವಾಳಕ್ಕೆ ತಲುಪುವಾಗ ಬಂಟ್ವಾಳದ ಹೆಸರು ಬಂಟಾಲ್ ಅಂಗಡಿ. ಅಲ್ಲಿ ಭತ್ತ ಅಳತೆ ಮಾಡಿದ ವೇಣೂರು ಏನೂರು ಅಂಗಡಿ. ಅಲ್ಲಿ ಎಣ್ಣೆ ಅಳತೆ ಮಾಡಿದ. ಅರುವ ಪೇಟೆಯಲ್ಲಿ ತೆಂಗಿನಕಾಯಿ ಕುಟ್ಟಿದ. ನಂದರಂಗಡಿ ನಂದಾವರ ಅಲ್ಲಿ ಕೋಳಿ ಕಟ್ಟಿದ. ಉಬಾರಂಗಡಿ ಉಪ್ಪಿನಂಗಡಿ ಅಲ್ಲಿ ಉಪ್ಪು ಅಳತೆ ಮಾಡಿದ. ಬೆಳ್ತಂಗಡಿ ಅಲ್ಲಿ ಬೆಳಕು ಹೊತ್ತಿಸಿದ. ಕೊಂಬಡ್ಕ ಅಲ್ಲಿ ಹಕ್ಕಿ ಓಡಿಸಿದ. ಗುಂಡದ ಕಲ್ಲು ಅಲ್ಲಿ ಹುಲಿ ಓಡಿಸಿದ. ಅದರಲ್ಲಿ ಇರುವಂತಹ ಸ್ಥಳವೇ ಈಗಲೂ ಕೂಡ. ದೇವರಗಂಡಿ ಅಲ್ಲಿ ಪಾರಿವಾಳ ಓಡಿಸಿದ. ಈ ಪಾಡ್ದನದಲ್ಲಿ ನಮಗೆ ತಿಳಿಯುವುದು ಅಂದ್ರೆ ಈ ಎಲ್ಲ ಊರಿನ ಹೆಸರುಗಳು ಬರ್ತದೆ. ಸ್ವಲ್ಪ ಹಳೇದಾಗಿರ್ಬೋದು ಅದು, ಆದ್ರೆ ಈಗ ಅದು ಪರಿಷ್ಕೃತ ಆಗಿರ್ಬೋದು. ಈಗ ಬೆಳ್ತಂಗಡಿ ಉಪ್ಪಿನಂಗಡಿ ಇದೆಲ್ಲ ಈಗ ಪರಿಷ್ಕೃತ. ಈ ಒಂದು ಪಾಡ್ದನ ಅಂತ ಹೇಳಿದರೆ ಅದರ ಒಂದು ಆಟಿಕಳಂಜನ ಒಂದು ಚರಿತ್ರೆಯನ್ನು ಮತ್ತು ಆಟಿಕಳಂಜ ಎಲ್ಲಿಗೆಲ್ಲ ಹೋಗಿಕೊಂಡಿದ್ದ, ಏನೆಲ್ಲ ಮಾಡುತ್ತಿದ್ದ ಎನ್ನುವಂಥ ಒಂದು ಮಾಹಿತಿ, ಒಂದು ಉದಾತ್ತವಾದಂತಹ ಮಾಹಿತಿಯನ್ನು ಈ ಪಾಡ್ದನ ನಮಗೆ ಕೊಡುತ್ತದೆ. നമ്മുടെ അടുത്തേക്ക് ദൈവം വരുന്ന ഒരു പ്രതീതിയാണ്. ഇതാണ് നാട്ടിൽ ഈ 3 ദൈവങ്ങൾ നിങ്ങളുടെ അടുത്തേക്ക് വരുമ്പോൾ ദൈവം നമ്മളെ അടുത്തേക്ക് വരുന്നു. നമ്മുടെ മനസ്സിലുള്ള ദൈവത്തിനെ നമ്മൾ കാണുന്നു. അതാണ് ഏറ്റവും വലിയ സത്യം. ശരിക്കും ഗളിഞ്ചനല്ല പറയുന്നത്. ഗളിഞ്ചന് വേറൊരു പുരാവൃത്തമാണുള്ളത്, ഒരു ചരിത്രമാണുള്ളത്. അവിടെ ഗളിഞ്ചൻ അങ്ങനെ കാണുന്നു. പക്ഷെ നമ്മളിങ്ങോട്ട് എനിക്ക് തോന്നുന്നു പണ്ടത്തെ കേരളത്തിൻ്റെ ചരിത്രം നോക്കിയാൽ കോലത്ത് നാട്, അതായത് വളപട്ടണം പുഴക്കിപ്പുറം ഭദ്രകാളി ക്ഷേത്രമുണ്ട് അവിടെ ചെറുപ്പം. ആ വളപട്ടണം പുഴക്കിപ്പുറം കോലസ്വരൂപമാണ്. കോലസ്വരൂപത്തിന് ചന്ദ്രഗിരിക്കിപ്പുറം ശരിക്കും പറഞ്ഞാൽ നമ്മൾ ഇങ്ങോട്ട് വരെ വരും. അത് നേത്രാവതി വരെ വരാം, ഒരു പോർഷൻ വരെ വരാം. അതുവരെ ഒരു ಕಲ್ಚರಾണ് ಈ ತೆಗೆತ್ತಿನಲ್ಲುള്ളത്. ಏದಾಂಡ್ ಆಲ್ಮೋಸ್ಟ್ ഒരു ಸೇಮ್ ಕಲ್ಚರಾണ്. ಗಡಿನಾಡು ಕಲಾವಿದರನ್ನ ಬಂದ್ಬಿಡೋಣ ಸುಮಾರು ವರ್ಷದಕ್ಕೆ ಏನಕ್ಕೆ ಅಂತಲ್ಲ ಅಂದ ಒಂಜಿ ಕಳಿಂಜನಂಗ ನಮ್ಮ ಆಟಿದ ಬರ್ಪನವು ಬಜಿ ಕಳಿಂಜನಂತೆ ಒಂಜಿ ದೈವ ಎನ್ನ ಹಿರಿಯಾಕಲು ಮಾಡ್ತಾನೆ ಚಾಕರಿನೇ ಏನು ಮಾಡ್ತಾನೆ ಬರ್ಪಣೆ ಸೂರು ಒಂಜಿ ಇಲ್ಲಡೆ ಬತ್ತನಂಜಿ ರಡ್ಡು ಶಬ್ದ ಟೆಂಬರದ ಶಬ್ದ ಬರೋದು ಮತ್ತೆ ಬುಕ್ಕ ಇಲ್ಲಡೆ ಬತ್ತದ ಪಾತೆರಡು ಐತ ಬಗ್ಗೆ ವಿಶೇಷತೆ ನಮ್ಮನ್ನ ಜೋಗುಲಿಗೆ ತಿಳಿಪೋರು ಅವು ಕಳಿಂಜಿ ಅಂದ್ರೆ ದಾದ ಅದೈದಂತ ಕಳಿಂಜನ ದಾಯ್ದ ಸತ್ಯದಂತೆ ಅವು ತಿರುಪೋರು. ನಮ್ಮ ಊರುಡು ಬತ್ತನ ಮಹಾಮಾರಿ ಉಂಡದ ಮಹಾಮಾರಿ ದಂಡ ನಮಕ್ ಬರ್ಪಣ ಕಷ್ಟ ದುರಿತ ಅಂಚಿನ ವಿಶೇಷ ಕಾರ್ಯದ ಒಂದು ಬರ್ಪುಂಡ ಕಷ್ಟಗಳಾದ ಆ ಕಷ್ಟ ಪರಿಹಾರ ನಮ್ಮ ದೈವ ಸತ್ಯ ನಮ್ಮ ನಂಬುನ ಸತ್ಯ ಬಂದು അതിന് പരിഹാരം കളഞ്ച 15 പ്രായാണ്ട് മൂവോടോ കലടോ കളഞ്ചേ മാറി കലേതേന ആട്ടി 30 കളഞ്ചേ മാമീനില്ലാള്
ಸೋನಾ ಪತ್ತಿನ ಕಳಂಜೆ ಮಾಗಾಳೆಲ್ಲಾಲಿ ಕೆಂಚಿ ಮೀಸಾಂಡಿ ಕಳಂಜೆ ಕೇಸರಿ ಗಡ್ಡಂಡಿ ನರಮಣಿ ಗೊತ್ತಂಡ ಕಳಂಜ ಕಡಲ್ಗೊಂಡು ಪೋಲ ಕೈಕಂಜಿ ಗೊತ್ತಂಡ ಕಳಂಜ ಸಂದ್ರಗೊಂಡು ಪೋಲ ಮಾಮಿ ಬರ್ಪೆಂದೆ ಕಳಂಜೆ ಕುವೆಟಡಂಗಿತೆನ ಮಗಳ ಬರ್ಪೆಂದೆ ಕಳಂಜೆ ಅಟ್ಟಡಂಗಿನ ಮಾರಿ ಬೀರಿಗೆ ಕಳಂಜೆ ಸತ್ರಪಾರಾಯೇ ಕಳಂಜೆ ಗಿರಿಗಿರಿ ಅಂತ ನಿಜ ಪಾರ್ದನದ ಒಂದು ಬರ್ಪಣ. ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಗಡಿನಾಡ ಕಲಾವಿದರು ಸಂಸ್ಥೆ ಆಯೋಜಿಸಿದೆ. 1986ರಲ್ಲಿ ಭಗವದ್ಗೀತೆಯ ನಾಟಕದ ಮೂಲಕ ಈ ಸಂಸ್ಥೆ ಪ್ರಾರಂಭವಾಗ್ತದೆ. ಅದರ ನಂತರ ಅಯವಧನ ಆಗುತ್ತೆ. ಕೊನೆಗೆ ಅಂಧಯುಗದಲ್ಲಿ ಮತ್ತು ನಾಟಕಗಳನ್ನು ಸ್ವಲ್ಪ ಕಮ್ಮಿಯಾಗಿ ಮಾಡ್ತಾ ಇದ್ದಾರೆ. ಅದುವರೆಗೆ ಕತ್ತಲು ದಾರಿ ದೂರ, ಬಾಡೆ ಇದೆ ಇಲ್ಲಿ, ಬೋಡ್ಚಂಡಪ್ಪ ಬುಡದಿ, ಹೀಗೆ ಬೇಕಾದಷ್ಟು ನಾಟಕಗಳನ್ನು ತುಳು ಕನ್ನಡ ರಂಗಭೂಮಿಗೆ ನೀಡಿದಂತಹ ಗೌರವಾನ್ವಿತ ಸಂಸ್ಥೆ, ಹಿರಿಯ ಸಂಸ್ಥೆ ಗಡಿನಾಡ ಕಲಾವಿದರು. ಆಷಾಢ ಮಾಸದಲ್ಲಿ ನಾವು ಮತ್ತೆ ಒಟ್ಟು ಸೇರಿ ನಮ್ಮ ಶಕ್ತಿ ಮೀರಿ ಪ್ರಯತ್ನಿಸಿ ನಾವು ಮತ್ತೆ ಹೊಸತನದಿಂದ ಬದುಕುವ ದಾರಿಯನ್ನು ಹುಡುಕುವಂತಹ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡುವುದೇ ಇಂಥ ಕಾರ್ಯಕ್ರಮದ ಉದ್ದೇಶ. ತುಳು ಭಾಷೆ, ತುಳು ಸಂಸ್ಕೃತಿಯನ್ನು ಆ ಸಂಸ್ಕೃತಿಯವರು, ಆ ಭಾಷೆಯವರು ಮಾತ್ರ ಆಚರಿಸುವುದಲ್ಲ, ಈ ಕಾಸರಗೋಡಿನಂತಹ ಬಹುಭಾಷೆ ಸಂಸ್ಕೃತಿಯಲ್ಲಿರುವವರು ಎಲ್ಲರೂ ಆ ಒಂದು ಸಂಸ್ಕೃತಿಯನ್ನು ಆಚರಿಸುತ್ತಾರೆ ಎಂಬುದು ನಮಗೆ ತುಂಬಾ ಸಂತೋಷದ ವಿಷಯ. ಆ ತುಳುವರ ಜೊತೆಗೆ ಸೇರಿಕೊಂಡು ಎಲ್ಲಾ ಸಂಸ್ಕೃತಿಯವರು, ಎಲ್ಲಾ ಭಾಷೆಯವರು, ಎಲ್ಲ ಮತ ಧರ್ಮದವರು ಸಹ ಆ ಒಂದು ಆಚರಣೆಗಳನ್ನು, ಆ ಒಂದು ಉತ್ಸವವನ್ನು ಆಚರಿಸುತ್ತಾರೆ, ಅದರ ಜೊತೆ ಸೇರಿಕೊಳ್ತಾರೆ, ಅದರಲ್ಲಿ ಭಾಗವಹಿಸ್ತಾರೆ. ಗಡಿನಾಡ ಕಲಾವಿದರು 39ನೇ ವರ್ಷ ಆಚರಿಸಿ ತನ್ನ 40ನೇ ವರ್ಷದ ಪ್ರಾದಾರ್ಪಣೆಯನ್ನ ಮಾಡ್ತಾ ಇರುವಂತಹ ಸಂದರ್ಭ. ಈಗಾಗಲೇ ಉಮೇಶ್ ಶಾಲಿನಿ ಅವರು ಹೇಳಿದ ಪ್ರಕಾರ ಪ್ರಪ್ರಥಮ ಹಂತ ಕಾರ್ಯಕ್ರಮವನ್ನು ಮಾಡಬೇಕು. ಸುಮಾರು 1 ವರ್ಷಗಳ ಕಾಲ ನಿರಂತರ ಕಾರ್ಯಕ್ರಮಗಳನ್ನ ಮಾಡಬೇಕು. ರಂಗ ಸಂಸ್ಥೆಗಳು ಕಾಸರಗೋಡಿನಲ್ಲಿ ಜೀವಂತವಾಗಿ 40 ವರ್ಷವನ್ನ ಪೂರ್ತೀಕರಿಸಿದಂತಹ ಹೆಮ್ಮೆ ಪಡೆಯಬೇಕಾದ್ರೆ ಸುಮಾರು 12 ಕಾರ್ಯಕ್ರಮಗಳನ್ನಾದರೂ ಆಯೋಜಿಸಬೇಕು ಹೇಳುವ ಚಿಂತನೆಯೊಂದಿಗೆ ಈ ಕಾರ್ಯಕ್ರಮವನ್ನ ವಿಜಯಗೊಳಿಸಬೇಕಾದ್ರೆ ಏನು ಮಾಡಬೇಕಂತ ಹೇಳಿದ ಆಲೋಚನೆ ಮಾಡಿದಾಗ ಪ್ರಪ್ರಥಮವಾಗಿ ನಾವು ಆಯೋಜಿಸಿದ್ದು ಆಷಾಢದ ಕಾರ್ಯಕ್ರಮ.